ಇನ್ನು ದುಬೈಗೆ ತೆರಳಿದಂತಹ ವ್ಯಕ್ತಿ ನಾಪತ್ತೆಯಾಗಿದ್ದು ಪತ್ನಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ನಡೆದಿದೆ. ಓಕಳಿ ಗ್ರಾಮದ ಶ್ರೀಮಂತ ತಂದೆ ಶಿವರಾಜ್ ಇವರು ಮನೆಯ ಆರ್ಥಿಕ ಕಷ್ಟಕ್ಕಾಗಿ ಕಟ್ಟಡ ಕೂಲಿ ಕಾರ್ಮಿಕ ಅರಸಿ ವಿದೇಶಕ್ಕೆ ಏಜೆಂಟ್ ಮುಖಾಂತರ ARSLNA ಇಂಡಿಯನ್ SRS ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ಗ್ರೀನ್ ಐಡಿಯಾ ಬಿಲ್ಡಿಂಗ್ ಕಾಂಟ್ರಾಕ್ಟಿಂಗ್ LLC ಯುನೈಟೆಡ್ ಅರಬ್ ಎಮಿರೇಟ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡಲು ಇದೇ ದಿನಾಂಕ ನವೆಂಬರ್ 12ರಂದು ದುಬೈಗೆ ಹೋಗಿದ್ದರು. ಅವರು ದುಬೈನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲಸ ಮಾಡುವಾಗ ಬಿಲ್ಡಿಂಗ್ನಿಂದ ಬಿದ್ದು ಆಘಾತಕ್ಕೆ ಒಳಗಾಗಿದ್ದಾರೆ ಅಂತ ವಿಡಿಯೋ ಕಾಲ್ ಕೂಡ ಬಂದಿತ್ತು. ಅವರನ್ನು ವಾಪಸ್ಸು ಕರೆ ತರಬೇಕು, ಅವರು ಜೀವಂತವಾಗಿದ್ದಾರೋ ಅಥವಾ ಇಲ್ವೋ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದರೆ ಅವರನ್ನು ವಾಪಸ್ ತರಬೇಕು. ಇಲ್ಲ ವಾದಲ್ಲಿ ಶಾಸಕರು, ಮಾದಿಗ ಸಮಾಜದ ಮುಖಂಡರು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಸೇರಿ ಇರುವಂತಹ ಆಕೆಯ ಆತನ ಧರ್ಮ ಪತ್ನಿಗೆ ಒಂದು ಕೆಲಸವನ್ನು ಮಾಡಿಸಿ ಕೊಡಬೇಕು. ಗ್ರಾಮ ಪಂಚಾಯತ್ನಲ್ಲಿ ಕಸ ಗುಡಿಸೋದಾದರೂ ಇರಲಿ ಅಥವಾ ಇನ್ಯಾವುದೇ ಕೆಲಸ ಇದ್ದರೂ ಅವರ ಉಪಜೀವನ ನಡೆಸಲು ಇದೊಂದು ಕೆಲಸ ಮಾಡಿಸಿ ಕೊಡಬೇಕು ಅಂತ ಇನ್ನು ಸಮಾಜ ಸೇವಕರಾದ ಜನ್ನು ದಸ್ತಾಪುರ್ ಅವರು ಹೇಳಿದ್ದಾರೆ. ದುಬೈಗೆ ಹೋದ ಮೇಲೆ ಡಿಸೆಂಬರ್ 31ರಂದು ಬೆಳಗ್ಗೆ ಮಡದಿಯ ಜೊತೆ ಮಾತಾಡಿದರು. ಆದರೆ ಮರುದಿನ 1/1/2025ರಂದು ಮಧ್ಯಾಹ್ನ 12:30ರಿಂದ 1ರ ಸುಮಾರಿಗೆ ಕಂಪನಿಯವರು ಫೋನ್ ಮಾಡಿ ನಿಮ್ಮ ಗಂಡ ಕಟ್ಟಡ ಕೆಲಸದ ಸಮಯದಲ್ಲಿ ಕಟ್ಟಡದ ಮೇಲಿಂದ ಬಿದ್ದು ಗಾಯವಾಗಿದೆ ಎಂದು ಹೇಳಿದ್ದಾರೆ. ಅದಾದ ನಂತರ ಅಲ್ಲಿಂದ ಯಾವುದೇ ಫೋನ್ ಕರೆ ಬಂದಿಲ್ಲ. ಆದರೆ ಸತತವಾಗಿ ನನ್ನ ಪತಿಯ ಆರೋಗ್ಯ ವಿಚಾರಣೆಗಾಗಿ ಪ್ರಯತ್ನ ಪಟ್ಟಾಗ ಗ್ರೀನ್ ಐಡಿಯಾ ಬಿಲ್ಡಿಂಗ್ ಕಾಂಟ್ರಾಕ್ಟಿಂಗ್ LLC ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಂದು ಹೇಳಿಕೊಳ್ಳುವ ಭೀಮ್ ಇವರು ನಿಮ್ಮ ಗಂಡ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಅದಾದ ನಂತರ ಇದೇ ನಂಬರಿಗೆ ಹಲವು ಬಾರಿ ಫೋನ್ ಮಾಡಿ ಕೇಳಿದರೂ ಕೂಡ ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ, ಕೆಲವು ದಿನಗಳು ಹೋಗುತ್ತದೆ ಹಾಗೂ ಮೆಡಿಕಲ್ ಡೆತ್ ಸ್ಥಿತಿಯಲ್ಲಿದ್ದಾರೆ ಎಂದು ಫೋನ್ ಮುಖಾಂತರ ತಿಳಿಸಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ಫೋನ್ಗೂ ಕೂಡ ಸ್ವೀಕಾರ ಮಾಡದೆ ಬ್ಲಾಕ್ ಮಾಡಿದ್ದಾರೆ ಎಂದು ಆ ಸಮಾಜ ಸೇವಕರಾದ ಜನ್ನು ದಸ್ತಾಪುರ್ ಮಾಹಿತಿ ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪಂಚಶೀಲಮ್ಮ ಅವರ ಗಂಡನಾದ ಶ್ರೀಮಂತ ಸಚಿನ್ ಹೋಬಳಿ ತಾಲೂಕು ಕಮಲಾಪುರ ಜಿಲ್ಲಾ ಕಲಬುರಗಿ ಇವರು ಸುಮಾರು ಒಂದು 6 ತಿಂಗಳ ಹಿಂದೆ ದುಬೈಗೆ ಹೋಗಿರ್ತಾರೆ. ದುಬೈಗೆ ಹೋದ ನಂತರ ಒಂದು 2 ತಿಂಗಳ ನಂತರ ಅವರು ಕಂಪ್ನಿಯವರು ಫೋನ್ ಮಾಡಿ ನಿಮ್ಮ ಮನೆಯವರು ಕೆಲಸದ ಮೇಲೆ ಬಿದ್ದು ಗಾಯಗೊಂಡಿದ್ದಾರೆ ಅಂತೇಳಿ ದವಾಖಾನೆ ಅಡ್ಮಿಟ್ ಮಾಡಿಕೊಂಡು ಇವತ್ತೇನಪ್ಪ ಅಂದ್ರೆ ಅವರು ಅಡ್ಮಿಟ್ ಮಾಡಿ ವಿಡಿಯೋ ಕಾಲ್ ಮಾತಾಡಿರ್ತಾರೆ. ವಿಡಿಯೋ ಕಾಲ್ ಮಾತಾಡಿ ಮತ್ತೆ ನಂತರ ಒಂದು 2 ದಿವಸದಲ್ಲಿ ಫೋನ್ ಮಾಡಿಕೊಂಡು ನಿಮ್ಮ ಮನೆಯವರು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತೇಳಿ ಮಾತಾಡಿರ್ತಾರೆ. ಮಾತಾಡೋದ ಬಳಿಕ ಈಗ ನಂತರ ಏನಪ್ಪ ಅಂದ್ರೆ ಅವರು ಅದ್ರ ಬಾದ ಪೂರ ಫೋನೇ ಕಟ್ ಮಾಡಿರ್ತಾರೆ. ಫೋನ್ ಕಟ್ ಮಾಡಿ ಯಾವುದೇ ಕಾಂಟ್ಯಾಕ್ಟ್ ಇರೋದಿಲ್ಲ. ಮತ್ತೆ ಯಾರೇ ಇವರು ಕಾಲ್ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದಾರೆ, ಫೋನ್ ಎತ್ತೋದಿಲ್ಲ. ಅವ್ನು ಏಜೆಂಟ್ ಅಂತ ಇದ್ದಾರೆ ಒಬ್ಬರು ಭೀಮಾಶಂಕರ್ ಅಂತ ಹೇಳಿ ಅರ್ಜುನ್ಗರ್ ಅಂತ, ಅವ್ರ ಅಡ್ರೆಸ್ ಯಾವ ಊರು ಅಂತ ಗೊತ್ತಿಲ್ಲ ರೀ ಇವರಿಗೆ. ಆ ಏಜೆಂಟ್ ಏನಪ್ಪ ಅಂದ್ರೆ ಅಲ್ಲಿ ಫೋನ್ ಟ್ಯಾಪ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅದನ್ನ ಆದ ನಂತರ ಇವ್ರು ಏನಪ್ಪ ಅಂದ್ರೆ ಸುಮಾರು ಒಂದು 2-3 ದಿವಸ ಬಿಟ್ಟು 20/1/2025ರಂದು DC ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾರೆ. ನಮ್ಮ ಗಂಡಲ್ಲಿ ಇದಾನ ಅನ್ನೋದು ಗೊತ್ತಾಗ್ತಾ ಇಲ್ಲ, ಸತ್ತನ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಏನಾದರೂ ಮಾಡಿ ನಮ್ಮ ಗಂಡನಿಗೆ ತರಿಸುವಂತ ಕೆಲಸ ಮಾಡ್ಕೊಡಿ ಅಂತೇಳಿ 20ನೇ ತಾರೀಕಿಗೆ DC ಅವರಿಗೆ ಮನವಿ ಪತ್ರ ಕೊಟ್ಟಿರ್ತಾರೆ. ಯಾರ್ದಂದ್ರೆ ಇವತ್ತು ರಾಧಾಕೃಷ್ಣ ಅವರು ಲೆಟರ್ ಪ್ಯಾಡ್ ಹಚ್ಚಿ ಕೊಟ್ಟಿರ್ತಾರೆ. ಆದರೂ ಇವತ್ತು DC ಅವರು ಇದಕ್ಕೆ ಯಾವುದೇ ರೀತಿಯಿಂದ ಇವತ್ತಿನವರೆಗೂ ಒಂದು ಸೊಲ್ಯೂಷನ್ ನೀಡಿಲ್ಲ. ಇವತ್ತು ಇವರು ಗರೀಬರು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಪದೇ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥದ್ದು ಹಸ್ತನೂ ಇಲ್ಲ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅಧಿಕಾರಿಗಳು ಮತ್ತು ಸತತವಾಗಿ 2ನೇ ಬಾರಿ ನಮ್ಮ ಶಾಸಕರು ಬಸವರಾಜ ಮತ್ತಿಮೂಡವರು ನಮ್ಮ ಮಾದಿಗ ಸಮಾಜ ಅಂದರೆ ನಾನು ಅಂದರೆ ಮಾದಿಗ ಸಮಾಜ ಅಂತೇಳಿ ಗೆದ್ದಿದ್ದಾರೆ. ಇವತ್ತು ಮಾದಿಗ ಸಮಾಜದವರಿಗೆ ಈ ಥರ ಅನ್ಯಾಯ ಆಗಿ ಇವತ್ತು ಗಂಡ ಒಂದು 4 ತಿಂಗಳಿಂದ ಇದ್ದಾನೋ ಸತ್ತನೋ ಅನ್ನೋ ಒಂದು ನೋವೊಂದು ಇಟ್ಕೊಂಡು ಇವತ್ತು ಹೊಟ್ಟೆಯಲ್ಲಿ ಇಟ್ಕೊಂಡು ಬಡ್ದಾಡ್ತಾ ಇದ್ರೆ ಇವತ್ತು ಯಾವುದೇ ರೀತಿಯಿಂದ ಇವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ನಮಗೇನಪ್ಪ ಅಂದ್ರೆ ಮನೆ ಹೋದರೆ ಇವತ್ತು ಶಾಸಕರು ಹೇಳಿದ್ದಾರೆ ಮೇಡಮ್ ಅವರಿಗೆ ಮಾತಾಡ್ತೀನಿ ಅಂತೇಳಿ. ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನೆಂದರೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪದೇ ಹೋಗಿ ಇವ್ರಿಗೆ ಫಾಲೋಅಪ್ ಮಾಡೋದಾಗೋದಿಲ್ಲ. ಇವತ್ತು ಶಾಸಕರ ಮನೆಗೆ ಹೋಗಿ ಫಾಲೋಅಪ್ ಮಾಡೋದು ಆಗೋದಿಲ್ಲ. ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೇನು ನಾವು ಬೇಯ ಮಾಡ್ತಾ ಇಲ್ಲ. ಇವತ್ತು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಇವತ್ತು ಹೆಣ್ಣು ಮಗಳಿಗೆ ಅಲ್ಲಿ ಗಂಡ ಇದಾನೋ ಇಲ್ಲ ಅನ್ನೋದೊಂದು ರಿಸಲ್ಟ್ ತಿಳ್ಬೇಕು. ಮತ್ತು ಇದಾನೆ ಅಂದರೆ ಅವರಿಗೆ ತರಿಸುವಂಥ ಒಂದು ಕೆಲಸ ಮಾಡಿಕೊಡ್ಬೇಕು. ಮತ್ತು ಅಲ್ಲಿ ಏನಾದರೂ ಆಗಿ ಅವ್ರು ಏನಾದರೂ ಒಂದು ಸುಳ್ಳು ಒಂದು ಹೆಚ್ಚಿ ಅಲ್ಲಿ ಸುಟ್ಟಾಕಿದರೆ ಈ ಹೆಣ್ಮಗಳಿಗೆ ಒಂದು ಯಾವುದಾದ್ರು ಒಂದು ಹುದ್ದೆಯನ್ನು ಕೊಡಿಸ್ಬೇಕು. ಇವತ್ತು ಈ ಹೆಣ್ಮಗಳಿಗೆ ಮಕ್ಕಳಿಲ್ಲ ರೀ ಯಾರು
ಇವತ್ತು ಗಂಡ ಒಂದು ಅಲ್ಲಿ ಕೂಲಿ ಕೆಲಸ ಮಾಡಿ ಇವತ್ತು ಇಲ್ಲಿ ಬದುಕಲಿಕ್ಕೆ ದುಡ್ಡು ಕಳಿಸ್ತಾ ಇದ್ದಾನೆ. ಇವತ್ತು 4 ತಿಂಗಳಿಂದ ಯಾವುದೇ ಇದು ಇಲ್ಲ ಅವರಿಗೆ. ಇವತ್ತು ಒಂದು ಏನೋ ಆದರೂ ಒಂದು ನೋವಿನಲ್ಲಿ ಇವತ್ತು ಪಡೆದಾಡ್ತಾ ಇದ್ದಾರೆ. ಇವತ್ತು ಈ ಹೆಣ್ಮಗಳಿಗೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಒಂದು ಯಾವುದಾದ್ರೂ ಕಸ ಹೊಡುವುದ ಕೆಲಸ ಆಗಲಿ, ಇವತ್ತು ಅಂಗನವಾಡಿ ಒಂದು ಹೆಲ್ಪರ್ ಆಗಲಿ, ಆ ಹೆಣ್ಮಗಳಿಗೆ ಒಂದು ಜಾಬ್ ಕೊಡಿಸೋಂಥ ಕೆಲಸ ಇವತ್ತು ನಮ್ಮ ಶಾಸಕರು ನಮ್ಮ ಅಧಿಕಾರಿಗಳು ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಇವತ್ತು ಶಾಸಕರು ಜೊತೆಯಲ್ಲಿ ಇವತ್ತು ಮಾದಿಗ ಸಮಾಜದ ಮುಖಂಡರಾದಂಥವ್ರು ಇವತ್ತು ನನ್ನ ಸಮಾಜಕ್ಕೆ ಏನಾದರೂ ನೋವಾದರೆ ಈ ಹಗಲು ರಾತ್ರಿ ದುಡಿತೀನಿ ಅಂತ ಹೇಳ್ಕೊಂಡು ಹೆಸರಿನಲ್ಲಿ ಶಾಸಕರ ಬಳಿ ಮತ್ತು ಅಧಿಕಾರಿಗಳ ಬಳಿ ಲೂಟಿ ಮಾಡ್ತಕ್ಕಂಥ ಸಮಾಜ ಮುಖಂಡರು ಅವ್ರು ಏನಾದರೂ ಮಾನವೀಯತೆ ಇದ್ದರೆ ಹಿಂದೆ ಮಾಡ್ತಕ್ಕಂಥ ತಪ್ಪುಗಳನ್ನು ಮರೆತು ಇವತ್ತು ಈ ಹೆಣ್ಮಗಳಿಗೆ ನ್ಯಾಯ ಕೊಡಿಸಬೇಕು. ಇಲ್ಲ ಅಂದರೆ ನೀವು ಏನಪ್ಪ ಅಂದರೆ ಅಲ್ಲಿ ಶಾಸಕರ ಬಳಿ ಮುಖಂಡರಾಗಿ ಒಂದು ಲೀಡರಾಗಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ನೀವು ಕೆಲಸ ಮಾಡಲಿಕ್ಕೆ ನಾಲಾಯಕೆ ಇಲ್ಲ ಅಂತ ನಾನು ಮಾತಾಡ್ತೀನಿ. ಯಾಕಂದರೆ ಇವತ್ತು ನೋವಿನ ಸಂಗತಿ ಆಗಿದೆ. ಇವತ್ತು ಈ ಹೆಣ್ಮಗಳಿಗೆ ಇವತ್ತು ಅನ್ಯಾಯವಾದರೆ ಒಂದು ಹೆಣ್ಣು ಅಂದರೆ ಭೂಮಿ ತಾಯಿ ಇದ್ದಂಗೆ. ಇವತ್ತು ಈ ಹೆಣ್ಮಗಳ ಕಷ್ಟ ಏನಪ್ಪ ಅಂದರೆ 4 ತಿಂಗಳಿಂದ ಗಂಡ ಇದ್ದಾನೋ ಅನ್ನೋದು ಇಲ್ಲ, ಸತ್ತನ ಅನ್ನೋದು ಇಲ್ಲ. ಇವತ್ತು ಅವಳು ಹ್ಯಾಂಗೆ ನೋವು ಅನುಭವಿಸ್ತಾ ಇದ್ದಾಳೆ ಅಂದರೆ ಅದನ್ನು ಎಷ್ಟು ನೋವದಂದರೆ ಇವತ್ತು ಜಿಲ್ಲಾಧಿಕಾರಿಗಳೇ ಮೇಡಮ್ ಅವರೇ, ನೀವು ಒಂದು ಹೆಣ್ಣು, ಇವತ್ತು ಇವಳಿಗೆ ಬಂದಂಥ ಪರಿಸ್ಥಿತಿ ನಿಮಗೂ ಬರ್ಬೋದು. ಇವತ್ತು ನಿಮಗೂ ಬರಲಿಲ್ಲ ಅಂದರೆ ನಿಮ್ಮ ಮುಂದಿನ ಮಕ್ಕಳಿಗೂ ಬರ್ಬೋದು, ನಿಮ್ಮ ಮಕ್ಕಳಿಗೆ ಬರಲಿಲ್ಲ ಅಂದರೆ ನಿಮ್ಮ ಮುಂದೆ ಮೊಮ್ಮಕ್ಕಳಿಗೂ ಬರ್ಬೋದು, ಇವತ್ತು ಯಾರಿಗಾದ್ರೂ ಬರ್ಬೋದು. ಇವತ್ತು ಇವ್ರ ಪರಿಸ್ಥಿತಿ ಇವತ್ತು ಮಾದಿಗ ಸಮಾಜ ಅಂತ ನಾನು ಯಾಕೆ ತಿಳಿತಾ ಇದ್ದೀನಿ ಅಂದರೆ, ಇವತ್ತು MLA ಅವರು ಮಾದಿಗ ಸಮಾಜ ಅಂತ ಗೆದ್ದಿದ್ದಾರೆ. ಶಾಸಕರು ಮನಸ್ಸು ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ BJP ಸರ್ಕಾರ ಇದೆ, ಅವರು ಅಲ್ಲಿಂದ ರಾಯಪಾಲ್ ಅವರಿಗೆ ದಿಲ್ಲಿಯಲ್ಲಿ ರಾಯಪಾಲ್ ಅವರಿಗೆ ಮಾತಾಡಿ ಇವತ್ತು ಅಲ್ಲಿಂದ ಏನದಂತ ರಿಸಲ್ಟ್ ತಿಳಿಸ್ಬೋದಾಗಿತ್ತು. ಇವತ್ತು ಎಲ್ಲಾದರೂ ಯಾರಾದರೂ ಒಂದು ಹೆಲ್ಪ್ ಮಾಡಿ ಒಂದು 5,000 10,000 ಕೊಟ್ಟರೆ ಇದು ನ್ಯಾಯ ಸಿಗುವಂಥ ಕೆಲಸ ಅಲ್ಲ. ಇವತ್ತು ಈ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ಅಲ್ಲಿಂದ ರಿಸಲ್ಟ್ ಏನದಂತ ತಿಳಿಸ್ಕೊಡ್ಬೇಕು. 4-5 ದಿವಸನಾಗ 4 ದಿವಸ ಟೈಮ್ ಕೊಡ್ತಾ ಇದ್ದೇವೆ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮ್ಮ ಶಾಸಕರಿಗೂ. ಒಂದು 4 ದಿವಸದಲ್ಲಿ ಹೆಣ್ಮಗಳಿಗೆ ತಾಯಿಗೆ ನ್ಯಾಯ ಸಿಗಬೇಕು. ಇಲ್ಲ ಅಂದರೆ ಇವತ್ತು ಈ ಸಮಾಜಕ್ಕಂತಲ್ಲ, ನಾನು ಮಾದಿಗ ಸಮಾಜ ಅಂತ ಅಷ್ಟೇ ಮಾತಾಡ್ತಿಲ್ಲ. ಇವತ್ತು ಈ ಹೆಣ್ಮಗಳಿಗೆ ತಾಯಿಗೆ ಬಂದಂಥ ಕಷ್ಟ ಇನ್ನೊಬ್ಬರಿಗೆ ಬರ್ಬೋದು. ಇವತ್ತು ದುಬೈದಲ್ಲಿ ಇರ್ತಕ್ಕಂಥ ಸೌದಿಗೋ ದುಬೈಗೋ ಎಲ್ಲೋ ಹೊರಗಿನ ದೇಶಕ್ಕೆ ಮಾಡುಳಕ್ಕೆ ಹೋದಂಥ ಸಮಾಜದ ಎಲ್ಲ ಸಮಾಜದಾಗ ಹೋಗಿದ್ದಾರೆ. ಇವತ್ತು ಇವರಿಗಾದಂಥ ಕಷ್ಟ ಇನ್ನೊಬ್ಬರಿಗೂ ಬರ್ಬೋದು. ಇವತ್ತು ಯಾವುದೇ ಸಮಾಜದಾಗ ಬರಲಿ, ಇವತ್ತು ಹೆಣ್ಮಕ್ಳಿಗೆ ಇವತ್ತು ಈ ತಾಯಿ ನ್ಯಾಯ ಸಿಗಲಿಲ್ಲ ಅಂದರೆ ಇವತ್ತು ಹೆಣ್ಮಕ್ಳು ಒಗ್ಗಟ್ಟಾಗಿ ಉಳಿದ್ರೆ ನಿಮ್ಮ ಸೀಟುಗಳನ್ನು ಬಿಟ್ಟು ನೀವು ದುಬೈಗೆ ಓಡುವಂಥ ಕೆಲಸನೂ ಮಾಡೋಕ್ಕೆ ಈ ಹೆಣ್ಮಕ್ಳು 100ಕ್ಕೆ 100 ಸತ್ಯವಾದಂತ ನಾನು ಹೇಳ್ತಾ ಇದ್ದೀನಿ. ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ 4 ದಿವಸ ಟೈಮ್ ಕೊಡ್ತೇವೆ, ಆ ರಿಸಲ್ಟ್ ಸಿಗಲಿಲ್ಲ ಅಂದರೆ ಮುಂದೆ ಜಿಲ್ಲಾಧಿಕಾರಿಗಳು ಆಫೀಸ್ ಮುತ್ತಿಗೆ ಹಾಕಿ ನಾವು ಉಪವಾಸ ಸತ್ಯಾಗ್ರಹವನ್ನು ಸಮಾಜ ಮುಖಂಡರಾಗಲಿ ಎಲ್ಲ ಸಮಾಜದವರಿಗೆ ತೊಗೊಂಡು ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡೋಕ್ಕೆ ಸಿದ್ಧನಾಗಿರ್ತೇವೆ ಅಂತ ನಾನು ಹೇಳ್ತಾ ಇದ್ದೀನಿ.